ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಮತ್ತು ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಎಪಿಸೋಡು ಕೊನೆ ಎಪಿಸೋಡ್. ನಿಮಗೆ ಗೊತ್ತಿರೋ ಹಾಗೆ ಪ್ರಿಡಿಕ್ಷನ್ಸ್ ಮಾಡ್ತಾ ಇದ್ದೀನಿ 2026 ಪರ್ಸ್ನಲ್ ಇಯರ್ ನಂಬರ್ ಬೇಸ್ಡ್. ಸೊ ಇದು ಕೊನೆ ಎಪಿಸೋಡ್. ಈ ಎಪಿಸೋಡಲ್ಲಿ ನಾನು ಪರ್ಸ್ನಲ್ ಇಯರ್ ನಂಬರ್ 11 ಮತ್ತು 22 ಅವರ ಇದು ಹೇಗಿರುತ್ತೆ, ಹೊಸ ವರ್ಷ ಇದು 2026 ಹೇಗಿರುತ್ತೆ, ಚಾಲೆಂಜಸ್ ಏನು, ರೆಮಿಡೀಸ್ ಏನು, ಏನು ಕ್ರಿಸ್ಟಲ್ಸ್ ಯೂಸ್ ಮಾಡಬೇಕು, ಇದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಮೊದಲ ಬಾರಿಗೆ ನೀವು ಚಾನೆಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪರ್ಸ್ನಲ್ ಇಯರ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದಕ್ಕೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ಹೋಗಿ ಫಸ್ಟ್ ನಿಮ್ಮ ಪರ್ಸ್ನಲ್ ಇಯರ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿ, ನಂತರ ಇದು 11 ಅಥವಾ 22 ಆಗಿದ್ದರೆ ಈ ವಿಡಿಯೋಗೆ ಬರಬಹುದು. ಇಲ್ಲ ಬೇರೆ ನಂಬರ್ಸ್ ಆಗಿದ್ದರೆ ಅದನ್ನೆಲ್ಲ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಅದರದ್ದು ಪ್ಲೇಲಿಸ್ಟ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ನಿಮ್ಮ ಕನ್ಸರ್ನ್ ನಂಬರ್ನ ಹುಡುಕಿ ನೀವು ನೋಡಬಹುದು. ಸೊ ಶುರು ಮಾಡೋಣವಾ? ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನಿಮ್ಮ ಪರ್ಸನಲ್ ಇಯರ್ ನಂಬರ್ 11 ಆಗಿದ್ದರೆ ಈ ವರ್ಷ ಇದು ಇನ್ಸ್ಪಿರೇಷನ್ ಮತ್ತು ಎನ್ಲೈಟನ್ಮೆಂಟ್ ವೈಬ್ರೇಷನ್ ಇರೋ ವರ್ಷ. ಹಾಗಂದರೆ ನೀವು ನಿಮ್ಮ ಇನ್ನರ್ ಗೈಡೆನ್ಸ್ ನೀವು ಇದು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಹೈಯೆಸ್ಟ್ ಫಾರ್ಮಲ್ಲಿರುತ್ತೆ, ತುಂಬ ಮೋಟಿವೇಶನ್ ಮತ್ತು ಸ್ಪಿರಿಚುವಲ್ ಎನರ್ಜಿ ಜಾಸ್ತಿ ಇರುತ್ತೆ. ಹಾಗೆಯೇ ನಿಮಗಷ್ಟೇ ಅಲ್ಲ, ನೀವು ಬೇರೆಯವರು ನಿಮಗೆ ನಿಮ್ಮ ಇದನ್ನ ಗೈಡೆನ್ಸ್ ಕೇಳೋದಕ್ಕೆ, ನಿಮ್ಮ ಕೌನ್ಸಿಲಿಂಗ್ ಕೇಳೋದಕ್ಕೆ ನಿಮ್ಮ ಹತ್ರ ಬರ್ತಾರೆ. ಸೊ ನೀವು ಸ್ಪಾಟ್ಲೈಟಲ್ಲಿ ಇರ್ತೀರಾ, ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀರ, ಮಾಮೂಲಿಗಿನ್ನ ಜಾಸ್ತಿಯಾಗಿ ಇರ್ತೀರ. ಸೊ ನೀವೆಲ್ಲ ಈ ರೆಸ್ಪಾನ್ಸಿಬಿಲಿಟೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿಯಾಗಿದ್ದರೆ ನೀವು ಬೇರೆ ಎಲ್ಲ ಜನಗಳಿಗೂ ನೀವು ಇನ್ಸ್ಪಿರೇಷನ್ ಆಗಿರ್ಬೋದು. ಹಾಗೆ ನಿಮಗೆ ಇದು ಸಿಕ್ಕುತ್ತೆ, ನಿಮಗೆ ಹೆಸರು ತುಂಬ ಫೇಮ್ ಕೂಡ, ನೀವು ಫೇಮಸ್ ಕೂಡ ಆಗ್ತೀರಾ. ಆ ಪಾಸಿಬಿಲಿಟೀಸ್ ಕೂಡ ಇದೆ. ಇಂಟ್ಯೂಷನ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ನೀವು ಇನ್ಸ್ಟಿಂಕ್ಟ್ಸ್ನ, ನಿಮ್ಮ ಒಳಗಡೆಯಿಂದ ಗಟ್ ಫೀಲಿಂಗ್ ಮತ್ತು ಇನ್ಸ್ಟಿಂಕ್ಟ್ನ ಅದನ್ನು ನೀವು ನಂಬಲಿಕ್ಕೆ ರೆಡಿಯಾಗಿರಬೇಕು. ರಿಲೇಷನ್ಶಿಪ್ಸ್ ತುಂಬ ಕೇರ್ಫುಲ್ ಆಗಿರಬೇಕು. ನೀವು ತುಂಬ ಜನಗಳು ಬರ್ತಾರೆ ನಿಮ್ಮ ಇದಕ್ಕೆ, ಹೊಸ ಹೊಸ ಜನಗಳು ಪರಿಚಯ ಆಗುತ್ತೆ, ಎಲ್ಲರೂ ಅಟ್ರಾಕ್ಟ್ ಆಗ್ಬೋದು. ಬಟ್ ನೀವು ನಿಮ್ಮ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬೌಂಡ್ರೀಸ್ ಸೆಟ್ ಮಾಡ್ಕೋಬೇಕು, ಇಲ್ಲಾಂದರೆ ನೀವು ಬೋರ್ನ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನೀವು ಫರ್ಮ್ ಆಗಿರಿ, ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ, ಅದನ್ನು ಕೂಡ ಅವಾಯ್ಡ್ ಮಾಡಿ. ಹಾಗೆ ಮೆಟೀರಿಯಲಿಸಮ್ ಮತ್ತು ಈಗೋ ಅದನ್ನು ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಹುಷಾರಾಗಿ ನೋಡ್ಕೊಳ್ಳಿ. ಹಂಬಲ್ ಆಗಿರೋದಕ್ಕೆ ಟ್ರೈ ಮಾಡಿ. ಫೋಕಸ್ ಏನು ಬೇಕು ನಿಮಗೇನು ಬೇಕು ಮತ್ತು ಜನಗಳಿಗೆ ಹೇಗೆ ನೀವು ಸರ್ವಿಸ್ ಮಾಡ್ಬೋದು, ಹೇಗೆ ಹೆಲ್ಪ್ ಮಾಡೋದು ಅನ್ನೋ ಕಡೆ ಗಮನ ಹರಿಸಿದರೆ ನಿಮಗೂ ಕೂಡ ತುಂಬ ಇದು ಉಪಯೋಗ ಆಗುತ್ತೆ. ಏನೇನು ಚಾಲೆಂಜಸ್ 11 ನಂಬರ್ ಇರೋರಿಗೆ, ಪರ್ಸ್ನಲ್ ಇಯರ್ ನಂಬರ್ 11ಕ್ಕೆ ಇರೋರು, ನಾನು ಹೇಳಿದಾಗೆ ತುಂಬ ಸ್ಪಿರಿಚುವಲ್ ಇಂಟೆನ್ಸಿಟಿ ಇರುತ್ತೆ, ಎಮೋಷ್ನಲ್ ಇರ್ತೀವಿ, ಮತ್ತು ಇಂಟ್ಯೂಟಿವ್ ಎನರ್ಜಿ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಇದು ಮಾಸ್ಟರ್ ನಂಬರು, ಇದು ಇಲ್ಯುಮಿನೇಷನ್ ನಂಬರ್. ಕೀ ಚಾಲೆಂಜಸ್ಸು ಮ್ಯಾನೇಜಿಂಗ್, ನಿಮ್ಮದು ಆ್ಯಂಗ್ಸೈಟಿ ಇರುತ್ತಲ್ಲ, ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಆ್ಯಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಆಗ್ಬೋದು, ಅದನ್ನು ಮ್ಯಾನೇಜ್ ಮಾಡೋದು ಚಾಲೆಂಜ್ ಆಗುತ್ತೆ. ಆಮೇಲೆ ತುಂಬ ಸೆನ್ಸಿಟಿವಿಟಿ ಇರ್ಬೋದು, ಹಾಗೆ ಎಮೋಷ್ನಲ್ ಇನ್ಸ್ಟೆಬಿಲಿಟಿ ಬರ್ಬೋದು, ಆಮೇಲೆ ಸೆಲ್ಫ್ ಡೌಟ್ ಇರ್ಬೋದು, ಓವರ್ ಥಿಂಕಿಂಗ್ ಮತ್ತು ಗ್ರೌಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಹಾಗೆ ಐಡಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿ ನಿಮ್ಮ ಪ್ರಾಕ್ಟಿಕಲ್ ರಿಯಾಲಿಟಿ ಏನು ಅನ್ನೋದು ಮರಿಬಹುದು. ಅದರಿಂದ ನೀವು ಸ್ವಲ್ಪ ದೂರ ಆಗ್ಬೋದು. ಇವೆಲ್ಲ ಚಾಲೆಂಜಸ್ಸು. ಒನ್ ಬೈ ಒನ್ ತಗೊಳ್ಳೋಣ. ಮೊದಲಿಗೆ ಆ್ಯಂಗ್ಸೈಟಿ ಮತ್ತು ಎಮೋಷ್ನಲ್ ಇಂಟೆನ್ಸಿಟಿ. ತುಂಬ ಹೈ ಸೆನ್ಸಿಟಿವಿಟಿ ಇರೋದರಿಂದ ನಿಮಗೆ ಎಕ್ಸ್ಟ್ರೀಮ್ ಎಮೋಷ್ನಲ್ ಹೈಸ್ ಮತ್ತು ಲೋಸ್, ತುಂಬ ಜಾಸ್ತಿ ಖುಷಿ, ಜಾಸ್ತಿ ಇದು ನೋವು, ಜಾಸ್ತಿ ಎಲ್ಲನೂ ಜಾಸ್ತಿ ಆಗೋದು, ಇಲ್ಲ ಸಡನ್ನಾಗಿ ಎಲ್ಲ ಕಡಿಮೆ ಆಗೋದು, ಇದೆಲ್ಲ ಆಗುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಬರ್ನ್ಔಟ್ ಆಗಬಹುದು, ಓವರ್ವೆಲ್ಮ್ ಕೂಡ ಆಗಬಹುದು. ಸೊ ಗ್ರೌಂಡಿಂಗ್, ಈಗ 11 ನಂಬರ್ ವೈಬ್ರೇಷನ್ ತುಂಬಾ ಇಂಟ್ಯೂಟಿವ್ ಇರುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಕ್ಟಿಕಲ್ ಅಪ್ಲಿಕೇಶನ್ನು ಮರಿಬಹುದು ನೀವು. ಅದರಿಂದ ನಿಮಗೆ ವಿಷನ್ಸ್, ಕೆಲವೊಂದು ಡ್ರೀಮ್ಸು ಅಥವಾ ಏನೋ ಇರುತ್ತೆ, ಅದನ್ನು ರಿಯಾಲಿಟಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು. ಇದು ಇನ್ನೊಂದು ಚಾಲೆಂಜು. ಮತ್ತು ಇನ್ನೊಂದು ಮೇನ್ ಚಾಲೆಂಜು ಓವರ್ ಥಿಂಕಿಂಗ್ ಮತ್ತು ಸೆಲ್ಫ್ ಡೌಟ್. ಟೆಂಡೆನ್ಸಿ ಇರುತ್ತೆ ತುಂಬ ಅನಲೈಸ್ ಮಾಡೋದು, ಓವರ್ ಅನಲೈಸ್ ಮಾಡೋದು ಸಿಚುವೇಶನ್ಸ್. ಅದರಿಂದ ಏನಾಗುತ್ತೆ, ಹೆಸಿಟೇಷನ್ ಬರುತ್ತೆ, ಸ್ಕೆಪ್ಟಿಸಿಸಮ್ ಅಂತ ಹೇಳ್ತೀವಿ ನಾವು, ಡೌಟ್ ಪಡೋದು. ಆಮೇಲೆ ನಿಮ್ಮ ಬಗ್ಗೆನೂ ನಿಮಗೆ ಡೌಟ್ಸ್ ಬರುತ್ತೆ. ನಿಮ್ಮ ಇದನ್ನೇ ನೀವು ಸಬಟಾಜ್ ಮಾಡ್ತೀರ, ಸೆಲ್ಫ್ ಸಬಟಾಜ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ತುಂಬಾ ವಲ್ನರಬಿಲಿಟಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಈ ಪರ್ಸ್ನಲ್ ಇಯರ್ ನಂಬರ್ 11 ಈ ವರ್ಷ ನಿಮಗೆ ಪರ್ಸ್ನಲ್ ಇಯರ್ ನಂಬರ್ 11 ಯಾರಿದ್ದಾರೆ ಅವರಿಗೆ ತುಂಬ ಎಮೋಷನಲ್ ಕನೆಕ್ಷನ್ಸ್ ತುಂಬ ಇಂಟೆನ್ಸಿಟಿ ಇರುತ್ತೆ. ಅದರಿಂದ ಓವರ್ ಅಟ್ಯಾಚ್ಮೆಂಟ್ ಆಗ್ಬೋದು, ಅದಕ್ಕೆ ವಲ್ನರಬಿಲಿಟಿ ಕೂಡ ಆಗೋ ಚಾನ್ಸಸ್ ಇರುತ್ತೆ.
ಆಮೇಲೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು. ಜನಗಳು ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು, ನೀವೂ ಬೇರೆಯವರಿಂದ ಸುತ್ತಮುತ್ತಲು ಇರೋ ಜನರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಡ್ಬೋದು. ಆಮೇಲೆ ಚೆನ್ನಾಗಿ ಪ್ರೋಗ್ರೆಸ್ ಆಗೋದು ಅದೆಲ್ಲ ನೋಡಿ ನೀವು ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಅಂದ್ಕೊಳ್ಳೋದು. ಆಮೇಲೆ ತುಂಬ ಡೀಪಾಗಿ ಹೋಗ್ದಲೇ ಇರಬಹುದು. ಕೆಲವು ಸಲ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಇನ್ನರ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಆಮೇಲೆ ನರ್ವಸ್ ಟೆನ್ಷನ್ನು ತುಂಬ ಹೈ ಫ್ರೀಕ್ವೆನ್ಸಿ ಮಾಸ್ಟರ್ ನಂಬರ್ ಆಗಿರೋದ್ರಿಂದ ಫಿಸಿಕಲ್ ಮತ್ತು ಮೆಂಟಲ್ ನರ್ವಸ್ ಟೆನ್ಷನ್ ಕೂಡ ಆಗಬಹುದು. ಸೊ ಇದೆಲ್ಲ ಚಾಲೆಂಜಸ್ ಮ್ಯಾನೇಜ್ ಮಾಡಲಿಕ್ಕೆ ನೀವೇನೇನು ಮಾಡ್ಕೋಬೇಕು, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು, ಗ್ರೌಂಡಿಂಗ್ ಮೆಡಿಟೇಷನ್ಸ್, ಮತ್ತು ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೋಬೇಕು, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಗಟ್ ಫೀಲಿಂಗ್ಸ್ ಬಗ್ಗೆ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ನಿಮ್ಮ ಇಂಟ್ಯೂಷನ್ ಇನ್ಸ್ಟಿಂಕ್ಟ್ ಕಡೆ ಜಾಸ್ತಿ ಗಮನ ಹರಿಸಿ ಅದ್ರ ಕಡೆ ನೀವು ಕಾನ್ಫಿಡೆನ್ಸ್ ಇಟ್ಕೋಬೇಕು. ಆಮೇಲೆ ನಿಮ್ಮ ಎಮೋಷ್ನಲ್ ಬೌಂಡ್ರೀಸ್ನ ಮೇಂಟೈನ್ ಮಾಡಬೇಕು. ಸೊ ಇದು ಸಿಗ್ನಿಫೈ ಮಾಡುತ್ತೆ 11 ಇದೆಯಲ್ಲ, ಅದು ತುಂಬ ಹೈ ಎನರ್ಜಿ ಮಾಸ್ಟರ್ ನಂಬರ್ ಇದು. ಸೊ ನಿಮಗೆ ರೆಮಿಡೀಸ್ ಏನಂತ ಹೇಳಿದ್ರೆ ಅದೇ ಗ್ರೌಂಡಿಂಗ್ ಪ್ರಾಕ್ಟೀಸಸ್, ಮೈಂಡ್ಫುಲ್ನೆಸ್ ಮತ್ತು ಎಮೋಷ್ನಲ್ ಬ್ಯಾಲೆನ್ಸ್ ಮಾಡಲಿಕ್ಕೆ ರೆಗ್ಯುಲರಾಗಿ ಮೆಡಿಟೇಷನ್ ಮಾಡೋದು, ಬ್ರೆತ್ ವರ್ಕ್, ಪ್ರಾಣಾಯಾಮ ಮಾಡೋದು. ಅದು ಬರಿಗಾಲಲ್ಲಿ ಬೆಳಗಿನ ಜಾವ ಹುಲ್ ಮೇಲೆ ನಡೆಯೋದು, ಆಮೇಲೆ ನೇಚರ್ ಜೊತೆಗೆ ಪ್ರಕೃತಿ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಪ್ರಕೃತಿ ಒಳಗೆ ಓಡಾಡೋದು. ಇದರಿಂದ ಏನಾಗುತ್ತೆ, ನೀವು ನರ್ವಸ್ ಎನರ್ಜಿ ಎಲ್ಲನೂ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಹಾಗೆ ಜರ್ನಲ್ ಮಾಡಿ, ನಿಮ್ಮ ಡ್ರೀಮ್ಸ್ ಮತ್ತು ಇನ್ಸೈಟ್ಸ್ ಏನಿದೆ, ಕನಸು ಬಂದಿದ್ದು ಅದನ್ನೆಲ್ಲ ಬರ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಇಂಟ್ಯೂಷನ್ ಜಾಸ್ತಿ ಇರೋದ್ರಿಂದ ಅದೆಲ್ಲ ನಿಮಗೆ ಕನಸಲ್ಲೂ ಕೂಡ ನಿಮಗೆ ಕಾಣಿಸುತ್ತೆ. ವಿಷನ್ಸ್ ಕಾಣಿಸ್ಬೋದು, ಇನ್ಸೈಟ್ಸ್ ಕಾಣಿಸ್ಬೋದು, ಪ್ಯಾಟರ್ನ್ಸ್ ಕಾಣಿಸ್ಬೋದು. ಸೊ ಅವನ್ನೆಲ್ಲ ಬರೆದಿಟ್ಕೊಂಡ್ರೆ ನಿಮ್ಮ ಇಂಟ್ಯೂಷನ್ನು ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಏನೇನು ಕಾಣಿಸ್ತಾ ಇದೆ, ಏನೇನು ಬರ್ತಾ ಇದೆ, ಪ್ಯಾಟರ್ನ್ಸ್ ನೀವು ನೋಡ್ಕೋಬೋದು. ಸೊ ನೆಕ್ಸ್ಟು ನೀವು ಇಂಟೆನ್ಸ್ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಎಕ್ಸಸ್ ಎನರ್ಜಿ ಇರುತ್ತಲ್ಲ, ಅದರಿಂದ ಫಿಸಿಕಲ್ ಕಂಡೀಷನಿಂಗ್ ಆಗುತ್ತೆ. ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇಂಟೆನ್ಸ್ ಎಮೋಷನ್ಸ್ ಇರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿಯಿಂದ ಹೊರಗೆ ಹಾಕ್ಬೋದು. ಆರ್ಟ್ ವರ್ಕ್, ಅದು ಪೇಂಟಿಂಗ್ ಮಾಡೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಇದರಿಂದ ನೀವು ನಿಮ್ಮ ಎನರ್ಜಿ ಇರೋದು, ಎಮೋಷನ್ಸ್ ತುಂಬ ಇರುತ್ತಲ್ಲ ಇಂಟೆನ್ಸಿಟಿನ, ಅದನ್ನು ಹೊರಗಡೆ ಆ ರೀತಿ ನೀವು ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್, ನ್ಯೂಟ್ರಿಷನ್ ಇಂಪಾರ್ಟೆಂಟ್. ಒಳ್ಳೆ ನ್ಯೂಟ್ರಿಷನಲ್ ಇದು ಡಯಟ್ ಕಡೆ ಎಲ್ಲ ಸರಿಯಾದ ಊಟ ಮಾಡಿ, ನ್ಯೂಟ್ರಿಷನ್ ಇರೋದು ಊಟ ಮಾಡೋದು. ಆಮೇಲೆ ನಿಮ್ಮ ರೆಸ್ಟು, ನಿಮ್ಮ ನಿದ್ದೆಗೆ ನಿಮಗೆ ಪೂರ್ತಿ ಫಸ್ಟು ನಿಮ್ಮ ಪ್ರಯಾರಿಟಿ ಕೊಡಿ ನಿಮಗೋಸ್ಕರ, ಅಂದರೆ ಸೆಲ್ಫ್ ಕೇರ್ ತೊಗೊಳ್ಳಿ. ಆಮೇಲೆ ಏನಾದರೂ ಬರ್ನ್ಔಟ್ ಆದರೆ ಥೆರಪಿನೂ ತೊಗೋಬಹುದು. ಆಮೇಲೆ ಸಪೋರ್ಟ್ ಸಿಸ್ಟಮ್ ಡೆವಲಪ್ ಮಾಡ್ಕೊಳ್ಳಿ. ಸೊ ಈ ಸ್ಪಿರಿಚುವಲ್ ಕಮ್ಯುನಿಟಿ ಇರ್ಬೋದು, ಲೈಕ್ ಮೈಂಡೆಡ್ ಜನಗಳಿರ್ಬೋದು, ಅವ್ರ ಸುತ್ತ ಅವ್ರು ಇರಿ ಕನೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೂ ಸಪೋರ್ಟ್ ಸಿಸ್ಟಮ್ ಸಿಕ್ಕುತ್ತೆ. ಹಾಗೆ ಏನೇ ಆಗಲಿ ಎಕ್ಸ್ಟ್ರೀಮಾಗಿ ಮಾಡೋದನ್ನು ತುಂಬ ಜಾಸ್ತಿ ಕೆಲಸ ಮಾಡೋದು, ಏನಾದ್ರು ಡಯಟಿಂಗ್ ಫಾಲೋ ಮಾಡ್ತಿದ್ರೆ ತುಂಬ ಎಕ್ಸ್ಟ್ರೀಮ್ ಡಯಟಿಂಗ್ ಫಾಲೋ ಮಾಡೋದು, ಅದನ್ನೆಲ್ಲನೂ ಕಡಿಮೆ ಮಾಡಿ ಎಲ್ಲನೂ ಬ್ಯಾಲೆನ್ಸಾಗಿ ಮಾಡಿ, ಮಾಡರೇಟ್ ಲೈಫ್ ಸ್ಟೈಲ್ ಫಾಲೋ ಮಾಡಿ, ತುಂಬ ಮಾಡರೇಷನಲ್ಲಿ ಮಾಡಿ. ಸೊ ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡ್ಬೋದು, ಇಂಟ್ಯೂಷನ್ನು ಮತ್ತು ಇನ್ನರ್ ವಾಯ್ಸು ಇದಕ್ಕೆಲ್ಲ ಮಾಡಲಿಕ್ಕೆ, ಆಮೇಲೆ ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಲಿಕ್ಕೆ, ಅದಕ್ಕೆಲ್ಲದಕ್ಕೂ ನಿಮಗೆ ಇದು ಕ್ರಿಸ್ಟಲ್ಸು ಯೂಸ್ ಮಾಡಿ ಹೀಗೆ ನೀವೆಲ್ಲ ಮ್ಯಾನೇಜ್ ಮಾಡ್ಬೋದು. ಸೊ ಕ್ರಿಸ್ಟಲ್ಸ್ ಏನೇನು ಯೂಸ್ ಮಾಡಬೇಕು, ಅಮೆಥಿಸ್ಟ್ ನಿಮಗೆ ಇಂಟ್ಯೂಷನ್ ಜಾಸ್ತಿ ಮಾಡುತ್ತೆ, ಸ್ಪಿರಿಚುವಲ್ ಅವೇರ್ನೆಸ್ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಅದಕ್ಕೆ ಮಾಸ್ಟರ್ ಹೀಲರ್ ಅಂತ ಹೇಳ್ತೀವಿ, ಅದು ನಿಮ್ಮ ಎನರ್ಜಿ ಮತ್ತು ಕ್ಲಾರಿಟಿನ ಜಾಸ್ತಿ ಮಾಡುತ್ತೆ. ಮೂನ್ ಸ್ಟೋನು ಯೂಸ್ ಮಾಡಿದ್ರೆ ನಿಮಗೆ ಎಮೋಷನ್ಸು ಬ್ಯಾಲೆನ್ಸ್ ಮಾಡ್ಬೋದು, ಹಾಗೆ ನಿಮ್ಮ ಇನ್ನರ್ ವಿಸ್ಡಮ್ಗೆ ಕನೆಕ್ಟ್ ಮಾಡ್ಬೋದು. ಲ್ಯಾಪಿಸ್ ಲಾಜುಲಿ ಅದರಿಂದ ನಿಮ್ಮ ನಿಜ ಟ್ರೂತ್ ಏನಿದೆ ಅಂದರೆ ಇನ್ನರ್ ಟ್ರೂತ್ ಸಿಕ್ಕುತ್ತೆ. ಆಮೇಲೆ ಸ್ಟಿಮ್ಯುಲೇಟ್ ನಿಮ್ಮ ಥರ್ಡ್ ಐ ಚಕ್ರ ಏನಿದೆ, ಆಜ್ಞಾ ಚಕ್ರ, ಅದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಲ್ಯಾಬ್ರಡರೈಟ್ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರೊಟೆಕ್ಷನ್, ಸ್ಪಿರಿಚುವಲ್ ವರ್ಕಿಗೆ ಆವಾಗೆಲ್ಲ ಪ್ರೊಟೆಕ್ಷನ್ ಆಗಿ ಯೂಸ್ ಮಾಡ್ಬೋದು ಇದನ್ನ. ಸಿಟ್ರೈನು ಸನ್ಶೈನ್ ಎನರ್ಜಿ, ಅದು ಸಿಟ್ರೈನ್ ನಿಮ್ಗೆ ಗೊತ್ತಿರೋಗೆ ಯೆಲ್ಲೋ ಕಲರ್ ಇರುತ್ತೆ, ಅದಕ್ಕಿಂತ ಪಾಸಿಟಿವಿಟಿ ಬರುತ್ತೆ, ಸನ್ಶೈನ್ ಎನರ್ಜಿ ನಿಮಗೆ ಕೊಡುತ್ತೆ. ಮ್ಯಾಲಚೈಟಿಂದ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಮತ್ತು ಡೀಪ್ ಎಮೋಷ್ನಲ್ ಹೀಲಿಂಗ್ ಸಿಗುತ್ತೆ. ರೋಸ್ ಕ್ವಾರ್ಟ್ಸಿಂದ ನೀವು ಮತ್ತು ಲವ್ ಮತ್ತು ಪ್ರೀತಿ ಅಟ್ರ್ಯಾಕ್ಟ್ ಮಾಡ್ಬೋದು, ಎಮೋಷ್ನಲ್ ಸೆನ್ಸಿಟಿವಿಟಿ ಇವನ್ನೆಲ್ಲ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಹೇಗೆ ಯೂಸ್ ಮಾಡಬೇಕು, ನೀವು ಪಾಕೆಟಲ್ಲಿ ಇಡ್ಬೋದು, ನೀವು ಜ್ಯುವೆಲರಿ ಥರ ಬ್ರೇಸ್ಲೆಟ್ ಇರ್ಬೋದು, ಪೆಂಡೆಂಟ್, ಹಾಗೆ ಉಂಗುರದ ಫಾರ್ಮಲ್ಲೂ ಕೂಡ ಹಾಕಬಹುದು. ಇಲ್ಲ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದನ್ನು ಕೈನಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡಬಹುದು, ಇಲ್ಲ ಎಲ್ಲಾದರೂ ಇಡ್ಬೋದು, ಹಿಂಗೆ ಮೇಲೆ ಇಡಬಹುದು. ಈಗ ನೋಡ್ತಾ ಇದ್ದೀರಲ್ಲ, ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು ಮೇಲ್ಗಡೆ ಹಿಂಗಿದೆ ಒಂದು, ಅದ್ರ ಮೇಲೆ ನಾನು ಕ್ರಿಸ್ಟಲ್ಸ್ ಇಟ್ಕೊಂಡಿದ್ದೀನಿ. ಅಲ್ಲೂ ಕೂಡ ಆ ಥರನೂ ಎತ್ತರದ ಜಾಗದಲ್ಲಿ ಕ್ರಿಸ್ಟಲ್ಸ್ ಇಟ್ಕೋಬೋದು. ಇಲ್ಲ ನಿಮ್ಮ ಡೆಸ್ಕ್ಟಾಪಲ್ಲಿ ಇಟ್ಕೋಬೋದು, ಪರ್ಸಲ್ಲಿ ಇಟ್ಕೋಬಹುದು, ಪಾಕೆಟಲ್ಲಿ ಇಟ್ಕೋಬೋದು, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಹತ್ತಿರ ಇಟ್ಕೋಬಹುದು. ಸೊ ನಿಮಗೆ ಕಾಮ್ನೆಸ್ಸು ಮತ್ತು ಇದನ್ನೆಲ್ಲ ಸ್ಪಿರಿಚುಯಾಲಿಟಿ, ಇದನ್ನು ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಹೀಗೆ ನೀವು ಕ್ರಿಸ್ಟಲ್ಸ್ನ ಎಲ್ಲ ಕಡೆನೂ ಇಟ್ಕೋಬೋದು. ಸೊ ಇಲ್ಲಿಗೆ 11ನೇ ನಂಬರ್ದು ಮುಗೀತು.
ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಹೇಳಿ. ಸೊ ನಿಮ್ಮದು 11ನೇ ನಂಬರ್ ಪರ್ಸ್ನಲ್ ಇಯರ್ ನಂಬರ್ 11 ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಸೊ ಈಗ ಪರ್ಸ್ನಲ್ ಇಯರ್ ನಂಬರ್ 22ಕ್ಕೆ ಬರೋಣ. ಸೊ ಇದು ಬಿಲ್ಡಿಂಗ್ ಯುವರ್ ಲೆಗೆಸಿ, ಅಂದರೆ ನಿಮ್ಮ ಲೆಗೆಸಿ ಬಿಲ್ಡ್ ಮಾಡೋದಕ್ಕೆ ಮಾಸ್ಟರ್ ಬಿಲ್ಡರ್ ಇಯರ್ ಇದು ನಿಮಗೆ 2026 ಅಂತ ಹೇಳಿದ್ರೆ ಏನು ಇದರ ಮೀನಿಂಗ್ ಅಂತ ಹೇಳಿದ್ರೆ, ನಿಮ್ಮ ಡ್ರೀಮ್ ಲೈಫು ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ವರ್ಷ ನೀವು ಮಾಡ್ಬೋದು. ಹಾಗೆ ಬೇರೆ ಜನಗಳಿಗೆ ಬೇರೆ ಬೇರೆ ಜನಗಳಿಗೂ ಬೆನಿಫಿಟ್ ಆಗೋ ಥರ, ಉಪಯೋಗ ಆಗೋ ಥರನೂ ನೀವು ಕೆಲಸಗಳು ಮಾಡ್ಬೋದು. ಇದೆಲ್ಲ ಮಾಡಲಿಕ್ಕೆ ನಿಮಗೆ ಡಿಸಿಪ್ಲಿನ್ ಬೇಕಾಗುತ್ತೆ, ಪ್ರಾಕ್ಟಿಕಾಲಿಟಿ ಬೇಕಾಗುತ್ತೆ. ಸೊ ಕೆಲವು ಸಲ ನೀವು ಲೀಡರ್ ಆಗು ಹೋಗಬಹುದು, ಹಾಗಾಗಿ ನೀವು ಆ ರೋಲ್ನ ತೊಗೋಬೇಕು ಆಗೋ ಪರಿಸ್ಥಿತಿ ಬರುತ್ತೆ, ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಅದನ್ನು ಇದು ಮಾಡಬೇಡಿ, ಹೆಸಿಟೇಟ್ ಮಾಡಬೇಡಿ. ಯಾರಾದರೂ ಲೀಡರ್ ಆಗಿ ಇದು ಮಾಡಿ ನನಗೆ ಇದು ಕೊಡಿ, ಗೈಡೆನ್ಸ್ ಕೊಡಿ ಅಂತೆಲ್ಲ ಅಂದರೆ ನೀವು ಖಂಡಿತ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮಾಡಿ. ಹಾಗೆಯೇ ನಿಮ್ಮದು ಹೊಸ ಬಿಸ್ನೆಸ್ ಶುರು ಮಾಡಬಹುದು. ಹಾಗೆ ಜನಗಳನ್ನ ಸೇರಿಸ್ಬಿಟ್ಟು ಬೇರೆ ಬೇರೆ ಸ್ಟ್ರಕ್ಚರ್ ಬಿಲ್ಡ್ ಮಾಡೋದೇ ಆಗಲಿ, ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡೋದು, ಅದೆಲ್ಲನೂ ಈಗ ಬರುತ್ತೆ, ಈ ವರ್ಷದಲ್ಲಿ ಆಗಬಹುದು. ಈಗ ಫಿಲಾಂಥ್ರಪಿ ನಾವು ಬೇರೆಯವ್ರಿಗೆಲ್ಲರಿಗೂ ಹೆಲ್ಪ್ ಆಗೋ ಥರ ಮಾಡೋದಕ್ಕೆ, ಸೊ ಅದನ್ನು ಇನ್ವಾಲ್ವ್ಮೆಂಟ್ ಆಗಬಹುದು. ಬಟ್ ಒಂದು ಇದು ಮಾಡಬೇಕು, ಕೇರ್ಫುಲ್ ಆಗಿರಬೇಕು. ಅಂದರೆ ಎಲ್ಲ ಜಾಸ್ತಿ ಓವರ್ ಡೂ ಮಾಡೋವಂಥ ಇದು ಬರ್ಬೋದು, ಟೆಂಡೆನ್ಸಿ ಇರ್ಬೋದು. ಅದನ್ನು ವಾಚ್ ಔಟ್ ಮಾಡಿ ಹಾಗೆ ಆಗದೇ ಇರೋಕ್ಕೆ ನೋಡ್ಕೊಳ್ಳಿ. ಸೊ ನಿಮ್ಮ ಇದನ್ನು ಅಷ್ಟೇ ಜಾಸ್ತಿ ಇದು ಬರ್ಬೋದು, ನಿಮಗೆ ವೆಲ್ತ್, ದುಡ್ಡು, ಇದು ಫೈನಾನ್ಷಿಯಲಿ ಚೆನ್ನಾಗಾಗ್ಬೋದು. ಹಾಗೆಯೇ ನೀವು ಅದನ್ನು ಬೇರೆಯವ್ರಿಗೂ ಕೂಡ ಎಲ್ಲರಿಗೂ ಹೆಲ್ಪ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ, ನಿಮಗೆ ರೆಸ್ಟ್ ತೊಗೊಳಕ್ಕೂ ನೋಡ್ಕೊಳ್ಳಿ. ಯಾಕಂದರೆ ತುಂಬಾ ಯಾವಾಗಲೂ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಏನೇನು ಚಾಲೆಂಜಸ್ಸು? ಸೊ ಚಾಲೆಂಜಸ್ ಏನಂತ ಹೇಳಿದ್ರೆ, ನಿಮಗೆ ಹೇಳಿದ್ನಲ್ಲ, ಹೈ ಲೆವೆಲ್ ವಿಷನ್ ಇರುತ್ತೆ, ಇದೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಕೆಲವು ಸಲ ಔಟ್ ಆಗುತ್ತೆ, ಗ್ರೌಂಡಿಂಗ್ ಮಾಡ್ಕೋಬೇಕಾಗುತ್ತೆ, ಸೆಲ್ಫ್ ಡೌಟ್ಸ್ ಬರ್ಬೋದು, ಪ್ರಾಕ್ಟಿಕ್ಯಾಲಿಟಿ ಮಿಸ್ ಆಗಬಹುದು. ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಔಟ್ ಎಲ್ಲ ಇದು ಆಗ್ತಾ ಇದ್ದರಿಂದ ನಾವು ಆದಷ್ಟು ಇದು ಮಾಡಬೇಕು, ಫೋಕಸ್ ಮಾಡಿ ಕಾನ್ಷಿಯಸ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಸೆಲ್ಫ್ ಡೌಟ್ ಮತ್ತು ಫಿಯರು ಅದೆಲ್ಲ ಬರುತ್ತೆ. ಆವಾಗ ಆಂಗ್ಸೈಟಿ ಬರಬಹುದು, ನಿಮ್ಮ ಕೇಪಬಿಲಿಟಿ ಬಗ್ಗೆನೇ ನಿಮಗೆ ಡೌಟ್ ಇರಬಹುದು. ಅದು ಆ್ಯಂಬಿಷನ್ಸ್ ಏನು ಇಟ್ಕೊಂಡಿದ್ರೆ ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಲ್ಲ ಮಾಡಿದ್ರೆ. ಆಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಬರೋದ್ರಿಂದ ತುಂಬ ಓವರ್ವೆಲ್ಮ್ ಫೀಲಿಂಗು ಬರ್ಬೋದು, ತುಂಬ ಓವರ್ ಬರ್ಡನ್ ಆಗುತ್ತೆ. ನೀವು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ನೀವು ಇಟ್ಕೊಳ್ತಿರೋ ಎಕ್ಸ್ಪೆಕ್ಟೇಷನ್ಸ್, ಕೆಲವು ಸಲ ಬೇರೆಯವರು ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಾರೆ, ಅದೆಲ್ಲ ಸೇರಿಕೊಂಡು ನಿಮಗೆ ಓವರ್ವೆಲ್ಮ್ ಆಗಬಹುದು. ಆಮೇಲೆ ಕೆಲವು ಸಲ ಎಕ್ಸ್ಟ್ರೀಮ್ ಅದೇ ಎಮೋಷ್ನಲ್ ಹೈಸ್ ಮತ್ತು ಲೋಸ್ ಬರ್ಬೋದು. ಅದರಿಂದ ನಿಮಗೆ ಇಂಟರ್ನಲ್ ಕಾನ್ಫ್ಲಿಕ್ಟ್, ಅಂದರೆ ಡ್ಯುಯಾಲಿಟಿ ಅಂತ ಹೇಳ್ತೀವಿ, ಇದು ಮಾಡಲೋ ಅದು ಮಾಡಲೋ ಅನ್ನೋ ಥರ ಬರ್ಬೋದು. ಆಮೇಲೆ ಬೇರೆಯವ್ರು ನಂಬೋದಕ್ಕೂ ಅಷ್ಟೇ, ನಿಮ್ಮ ಬಗ್ಗೆ ನಂಬ್ಕೊಳ್ಳೋಕ್ಕೂ ಅಷ್ಟೇ ಅವಾಗೆಲ್ಲ ಕಷ್ಟ ಪರಿಸ್ಥಿತಿನೂ ಬರಬಹುದು. ಸೊ ಮತ್ತು ಪ್ರಾಕ್ಟಿಕಲ್ ಆಗಿರಲಿಕ್ಕೆ, ಮತ್ತು ಪ್ರಾಕ್ಟಿಕಾಲಿಟಿ, ಇಂಪ್ರಾಕ್ಟಿಕಾಲಿಟಿ ಇದ್ರ ಬಗ್ಗೆನೂ ಕಾನ್ಫ್ಲಿಕ್ಟ್ ಬರ್ಬೋದು. ಇದು ಚಾಲೆಂಜ್ ಆಗುತ್ತೆ. ಏನಕ್ಕಂದರೆ ತುಂಬಾ ದೊಡ್ಡ ಐಡಿಯಾಸ್ ಇರೋದ್ರಿಂದ ಕೆಲವು ಸಲ ಏನಾಗುತ್ತೆ, ನಾವು ತುಂಬಾ ಐಡಿಯಲಿಸ್ಟಿಕ್ ಆಗಿ ಹೋಗ್ಬಿಡ್ತೀವಿ. ಆವಾಗ ಪ್ರಾಕ್ಟಿಕಲ್ ಆಗಿರೋದನ್ನ ಮರೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಅದ್ರ ಬದಲು ಫೋಕಸ್ ಮಾಡಬೇಕು, ಪ್ರಾಕ್ಟಿಕಲ್ ಮತ್ತು ಗ್ರೌಂಡೆಡ್ ಸ್ಟೆಪ್ಸ್ ಕಡೆ ಫೋಕಸ್ ಮಾಡಿ, ರಿಯಾಲಿಟಿ ಏನು ಅನ್ನೋದನ್ನು ಅದ್ರ ಕಡೆ ಫೋಕಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಸ್ಟ್ರಕ್ಚರ್ ಬೇಕು, ಡಿಸಿಪ್ಲಿನ್ ಬೇಕು. ಈಗ ಏನಂತ ಹೇಳಿದ್ರೆ ತುಂಬಾ ಹೈ ಎನರ್ಜಿ ಇರುತ್ತೆ ಈ ವರ್ಷ ನಿಮಗೆ. ಅದಕ್ಕೆ ಚೆನ್ನಾಗಿಲ್ಲ, ಇಷ್ಟೊಂದು ಕೆಲಸಗಳು ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಸ್ಟ್ರಕ್ಚರು ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ತುಂಬಾ ಎಲ್ಲನೂ ಮಾಡ್ಬೋದು. ಬರೀ ಡ್ರೀಮ್ ಮಾಡೋದಷ್ಟೇ ಅಲ್ಲ, ಕನಸು ಕಾಣೋದಷ್ಟೇ ಅಲ್ಲ, ಅದನ್ನು ನನಸು ಮಾಡಲಿಕ್ಕೆ ಸರಿಯಾದ ಪ್ಲ್ಯಾನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಈ ವರ್ಷ ನ್ಯಾವಿಗೇಟ್ ಮಾಡಲಿಕ್ಕೆ ಯಾವಾಗ ಏನು ಫೋಕಸ್ ಮಾಡಬೇಕು, ಜಾಸ್ತಿ ಅಲ್ಟ್ರೂಸ್ಟಿಕ್ ಗೋಲ್, ಅಂದರೆ ಬೇರೆಯವ್ರಿಗೆ ಇದು ಮಾಡೋದು, ಸರ್ವಿಸ್ ಮಾಡೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಅದು ಉಲ್ಟಾ ನೀವು ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಾನು ಏನೂ ಇದು ಇಲ್ದಲೆ, ಎಕ್ಸ್ಪೆಕ್ಟೇಷನ್ ಇಲ್ದಲೆ ಸಹಾಯ ಮಾಡೋದು, ಅದ್ರ ಕಡೆ ಫೋಕಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಸೊ ಏನೇನು ರೆಮಿಡೀಸು? ಮೊದಲನೇದಾಗಿ ನೀವು ತುಂಬ ಈಗ 22 ಆದರೆ 2 ಆ್ಯಡ್ ಮಾಡಿದ್ರು 4 ಆಗುತ್ತೆ. ಅದಕ್ಕೆ ಸೂಪರ್ ಚಾರ್ಜ್ ಆಗಿರ್ತೀರ. ಹಾಗೂ ನೋಡ್ಬೋದು 22 ಆ್ಯಸ್ ಸಚ್ ಎನರ್ಜಿ ಜಾಸ್ತಿ ಇರುತ್ತೆ. ಅದಕ್ಕೆ ಗ್ರೌಂಡಿಂಗ್ ಬೇಕು, ಗ್ರೌಂಡಿಂಗ್ ತುಂಬಾ ಬೇಕು ಇಂಟೆನ್ಸ್ ಎನರ್ಜಿನ ಇದು ಮಾಡಲಿಕ್ಕೆ. ಗ್ರೌಂಡಿಂಗ್ ಟೆಕ್ನಿಕ್ಸು, ಅದೇ ಬೇರ್ ಫುಟ್ ನೇಚರ್, ಅಂದರೆ ಹುಲ್ ಮೇಲೆ ಬರಿಗಾಲಲ್ಲಿ ನಡೆಯೋದು, ಯೋಗಾಸನ ಮಾಡೋದು, ಮೆಡಿಟೇಷನ್, ಇವೆಲ್ಲ ಮಾಡಿದ್ರೆ ಗ್ರೌಂಡಿಂಗ್ ಮತ್ತು ಸ್ಟೆಬಿಲಿಟಿ ಎಲ್ಲ ಬರುತ್ತೆ. ಸ್ಕ್ಯಾಟರ್ಡ್ ಆಗೋದು, ಎಲ್ಲ ಕಡೆ ಹೋಗೋದು ಇದಾಗುತ್ತೆ, ಫೋಕಸ್ ಎಲ್ಲ ಇದಾಗೋದನ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಸ್ಟ್ರಕ್ಚರ್ಡ್ ಪ್ಲ್ಯಾನಿಂಗ್ ಬೇಕು.
ಪ್ರತಿ ಗೋಲ್ನು ಮೆಟಿಕ್ಯುಲಸ್ ಆಗಿ ಕರೆಕ್ಟಾಗಿ ಎಲ್ಲನೂ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಇದು ಮಾಡಿ ಪ್ಲ್ಯಾನ್ ಮಾಡೋದು, ಆರ್ಗನೈಸ್ ಮಾಡೋದು, ಆಮೇಲೆ ದೊಡ್ಡದು ಗೋಲ್ಸನ್ನೆಲ್ಲ ಚಿಕ್ಕದಾಗಿ ಮ್ಯಾನೇಜ್ ಮಾಡೋವಂಥ ಸ್ಟೆಪ್ಸ್ ಆಗಿ ಅದನ್ನು ಡಿವೈಡ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅದೆಲ್ಲ ಮಾಡಿದ್ರೆ ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಹೈ ಸ್ಟ್ರೆಸ್ ಲೆವೆಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ಅದರಿಂದ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಮೇಂಟೈನ್ ಆಗಲಿಕ್ಕೆ ಉಪಯೋಗ ಆಗುತ್ತೆ. ಸೊ ಮತ್ತು ಡಿಸಿಪ್ಲಿನ್ ಮತ್ತು ಪರ್ಸಿಸ್ಟೆನ್ಸ್, ಏನೋ ಒಂದು ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಶಾರ್ಟ್ಕಟ್ ಖಂಡಿತ ಉಪಯೋಗಿಸ್ಬೇಡಿ. ನಿಮ್ಮ 22 ವೈಬ್ರೇಷನ್ ಇದೆಯಲ್ಲ, ಅದು ಡೆಡಿಕೇಶನ್ ಮತ್ತು ಎಥಿಕಲ್ ಆಗಿರಬೇಕು. ಸಾಲಿಡ್ ಕನ್ಸ್ಟ್ರಕ್ಷನ್, ನಿಮ್ಮ ಮಾಸ್ಟರ್ ಪ್ಲ್ಯಾನ್ಸ್ನ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಬೇಕು, ಅದೆಲ್ಲನೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡಿ, ಶಾರ್ಟ್ಕಟ್ನ ಕಡೆ ಹೋಗಬೇಡಿ. ನೆಕ್ಸ್ಟು ವರ್ಕ್ ಲೈಫ್ ಬ್ಯಾಲೆನ್ಸು, ತುಂಬ ಹೈ ಎಕ್ಸ್ಪೆಕ್ಟೇಷನ್ಸು ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ನೀವು ನಿಮ್ಮ ಬಗ್ಗೆ ನೀವು ತುಂಬ ಕ್ರಿಟಿಸೈಸ್ ಮಾಡ್ಕೋಬೇಡಿ, ಸೆಲ್ಫ್ ಕ್ರಿಟಿಕಲ್ ಆಗಬೇಡಿ. ಹಾಗೆ ನಾವು ಪರ್ಫೆಕ್ಟ್ ಆಗಿರಬೇಕು ಅಂತಲೂ ತುಂಬಾ ಅದನ್ನ ಕಡೆ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಅದರಿಂದ ಓವರ್ವೆಲ್ಮ್ ಆಗುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸು ಹಾಳಾಗುತ್ತೆ. ಸೊ ಕೊಲಾಬ್ರೇಷನ್ ಮಾಡಿ, ಸೊ ಬೇರೆಯವ್ರ ಜೊತೆಗೆ ಕೊಲ್ಯಾಬ್ ಮಾಡಿ, ಎಂಗೇಜ್ ಮಾಡ್ಕೊಳ್ಳಿ. ಸೊ ಕಲೆಕ್ಟಿವ್ ಆಗಿ ಮಾಡಿ, ಅದರಿಂದ ನಿಮಗೆ ತುಂಬ ಜಾಸ್ತಿನೇ ಕೆಲಸ ಮಾಡ್ಬೋದು. ಮೆಂಟೋರಿಂಗ್ ನೀವು ಮೆಂಟೋರ್ ಮಾಡಬಹುದು, ಟೀಮ್ಸ್ ಬಿಲ್ಡ್ ಮಾಡ್ಬೋದು. ಹಾಗೆ ನೀವು ಮೆಂಟೋರಿಂಗ್ ತೊಗೊಳ್ಳಿ, ನೀವು ಟೀಮ್ ಪಾರ್ಟಾಗಿ ಇದು ಮಾಡಿಬಿಟ್ಟು ಎಲ್ಲ ಪಾಸಿಟಿವ್ ಆಗಿ ಕೆಲಸ ಮಾಡಿ. ಸೊ ನೆಕ್ಸ್ಟು ಸ್ಪಿರಿಚುವಲ್ ಕನೆಕ್ಷನ್ನು, ಇಂಟ್ಯೂಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ಸ್ಪಿರಿಚುವಲ್ ಸೈಡ್ ಇದು ಮಾಡಿಕೊಂಡು ಇಂಟೆನ್ಸ್ ರೆಸ್ಪಾನ್ಸಿಬಿಲಿಟಿ ಇದೆ ನಿಮಗೆ ನ್ಯಾವಿಗೇಟ್ ಮಾಡಲಿಕ್ಕೆ. ಯಾಕಂದರೆ ಇಂಟ್ಯೂಷನ್ ಮತ್ತು ಇದನ್ನು ಯೂಸ್ ಮಾಡ್ಕೋಬೇಕು. ಸ್ಪಿರಿಚುವಲ್ ಸೈಡ್ನ ಆದಷ್ಟು ನೀವು ಟ್ಯಾಪ್ ಮಾಡಬೇಕು. ಸೊ ರೆಮಿಡೀಸ್ ಏನಂತ ಹೇಳಿದ್ರೆ, ಕ್ರಿಸ್ಟಲ್ಸು, ಬ್ಲೂ ಸಫೈರ್ ಇದಕ್ಕೆ ಅಲ್ಟಿಮೇಟ್ ರೆಮಿಡಿ ಅಂತ. ಇದು ಬ್ಲೂ ಸಫೈರ್ ಏನಂತ ಹೇಳಿದ್ರೆ, ಇದು ಪ್ರೀಮಿಯರ್ ಪವರ್ಫುಲ್ ಸ್ಟೆಬಿಲೈಸಿಂಗ್ ಸ್ಟೋನು, ಮಾಸ್ಟರ್ ನಂಬರ್ 22 ಎನರ್ಜಿಗೆ ಇದು ಕರೆಕ್ಟಾಗಿರೋ ಸ್ಟೋನ್. ಅದನ್ನು ನೀವು ಇದು ಮಾಡ್ಕೋಬೋದು, ಸಪೋರ್ಟ್ಗೆ ಯೂಸ್ ಮಾಡ್ಕೋಬೋದು. ಟೈಗರ್ಸ್ ಐ, ಅದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಫಿಯರ್ಸು ಮತ್ತು ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಅನ್ನೆಸೆಸರಿ ರಿಸ್ಕ್ ತೊಗೊಳ್ಳೋದಲ್ಲೇ ಇರೋ ಹಾಗೆಯೂ ಇದು ಮಾಡುತ್ತೆ. ಎಷ್ಟು ಬೇಕೋ ಅಷ್ಟು ರಿಸ್ಕ್ ತೊಗೊಳಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಅಮೆಥಿಸ್ಟ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್, ಇದು ಡೀಪ್ ಸೆಲ್ಫ್ ರಿಫ್ಲೆಕ್ಷನ್ಗೆ, ಮೆಂಟಲ್ ಕ್ಲಾರಿಟಿಗೆ, ಆಮೇಲೆ ಹೈಯರ್ ಪರ್ಪೋಸ್ ಕನೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮ್ಯಾಲಚೈಟ್ ಮ್ಯಾನಿಫೆಸ್ಟೇಷನ್ನು, ತುಂಬ ದೊಡ್ಡ ಐಡಿಯಾಸು, ವಿಷನರಿ ಐಡಿಯಾಸ್ನ ನೀವು ಟ್ಯಾಂಜಿಬಲ್ ಮಾಡಲಿಕ್ಕೆ, ಅದನ್ನು ರಿಯಾಲಿಟಿ ಮಾಡಲಿಕ್ಕೆ ಇದನ್ನು ಹೆಲ್ಪ್ ಮಾಡುತ್ತೆ. ಫಿಸಿಕಲ್ ರಿಯಾಲಿಟಿ ಮಾಡಲಿಕ್ಕೆ ಮ್ಯಾಲಚೈಟ್ ಹೆಲ್ಪ್ ಮಾಡುತ್ತೆ. ಫ್ಲೋರೈಟ್ ನಿಮಗೆ ಫೋಕಸ್ ಮತ್ತು ಡಿಸಿಪ್ಲಿನ್ ಅದೆಲ್ಲ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ, ಆರ್ಗನೈಸೇಷನ್ ಸ್ಕಿಲ್ಸ್ ಮಾಡ್ಕೊಳ್ಳೋದಕ್ಕೆ. ಮಾಸ್ಟರ್ ಬಿಲ್ಡರ್ ಅಲ್ವಾ, 22 ಮಾಸ್ಟರ್ ಬಿಲ್ಡರು, ಅದನ್ನೆಲ್ಲನೂ ಸಕ್ಸೀಡ್ ಆಗಲಿಕ್ಕೆ, ಇದನ್ನು ಸಕ್ಸಸ್ ಆಗಿ ಇದು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪರ್ಲ್ ಮುತ್ತು, ಸೊ ಇದು ಏನು ಮಾಡುತ್ತೆ, ಕಾಮ್ ಮಾಡುತ್ತೆ, ನಿಮ್ಮದು ಎನರ್ಜಿನ ಕಾಮಿಂಗ್ ಎನರ್ಜಿ ಕೊಡುತ್ತೆ. ಆಮೇಲೆ ನಿಮ್ಮದು ಬ್ಯಾಲೆನ್ಸ್ ಮಾಡಲಿಕ್ಕೆ, ಇಂಟೆನ್ಸ್ ಎನರ್ಜಿನ ಬ್ಯಾಲೆನ್ಸ್ ಮಾಡಲಿಕ್ಕೆ, ನಿಮ್ಮದು ಹೈ ಆಕ್ಟೇನ್ ನೇಚರ್ ಇರುತ್ತೆ 22 ಎಸ್ಪೆಷಲಿ ಈ ವರ್ಷ, ಅದನ್ನೆಲ್ಲ ಇದನ್ನು ಮಾಡಲಿಕ್ಕೆ, ಟೋನ್ ಡೌನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸ್ ಹೇಗೆ ಯೂಸ್ ಮಾಡೋದು, ಮೆಡಿಟೇಷನ್ ಮಾಡಬೇಕಾದ್ರೆ ಅಮೆಥಿಸ್ಟ್ ಕ್ಲಿಯರ್ ಕ್ವಾರ್ಟ್ಸ್ ಇಟ್ಕೋಬೋದು ಕ್ಲಾರಿಟಿಗೆ. ನೀವು ಜ್ಯುವೆಲ್ರಿ ಥರ, ಬ್ರೇಸ್ಲೆಟ್ ಆಗಿ, ಪೆಂಡೆಂಟ್ ಆಗಿ, ರಿಂಗ್ ಥರ ಯೂಸ್ ಮಾಡಿದ್ರೆ, ನಿಮ್ಮ ಇದನ್ನು ಬ್ಲೂ ಸಫೈರ್ನ ಎಸ್ಪೆಷಲಿ ಯೂಸ್ ಮಾಡಿದ್ರೆ ನಿಮ್ಮದು ಆ್ಯಕ್ಟಿವ್ ಎನರ್ಜಿನ ಹೆಲ್ಪ್ ಮಾಡುತ್ತೆ, ಅದನ್ನು ಕಂಟ್ರೋಲ್ ಮಾಡಿ ಇದು ಮಾಡಲಿಕ್ಕೆ. ಆಮೇಲೆ ಎನ್ವೈರ್ಮೆಂಟಲ್ಲಿ ನೀವು ಎಲ್ಲರೂ ಡೆಸ್ಕ್ಟಾಪಲ್ಲಿ ಇಟ್ಕೋಬೋದು, ನಿಮ್ಮ ಡೆಸ್ಕ್, ವರ್ಕಿಂಗ್ ಡೆಸ್ಕ್ ಆಫೀಸಲ್ಲಿ ಇಟ್ಕೋಬೋದು, ನಿಮ್ಮ ಪಾಕೆಟಲ್ಲಿ ಕ್ಯಾರಿ ಮಾಡ್ಬೋದು ಟಂಬಲ್ ಸ್ಟೋನ್ ಫಾರ್ಮಲ್ಲಿ, ಅಥವಾ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಸೊ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ತೊಗೊಂಡು ಹೋಗ್ಬೋದು. ನಿಮಗೆ ಯಾವುದು ತುಂಬ ಎಲ್ಲನೂ ಒಟ್ಟಿಗೆ ಯೂಸ್ ಮಾಡಿಬಿಡಿ. ಯಾವುದು ನಿಮಗೆ ಇನ್ಕ್ಲೈನ್ ಇದ್ದೀರಾ, ಯಾವುದು ನಿಮಗೆ ಸ್ಟೋನ್ ಇಷ್ಟ ಆಗುತ್ತೋ, ಯಾವುದು ಈಗ ನಾನು ಇದನ್ನು ಯೂಸ್ ಮಾಡಬೇಕು ಅಂತಾರೆ ಅಟ್ ಎ ಟೈಮ್ 1 ಇಲ್ಲ 2 ಕ್ರಿಸ್ಟಲ್ಸು ನೀವು ಇಟ್ಕೊಂಡು ನಿಮ್ಮ ಸಪೋರ್ಟ್ಗೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿಗೆ 22 ಪರ್ಸನಲ್ ಇಯರ್ ನಂಬರ್ 22 ಮುಗೀತು. ಹೇಗೆ ಅನ್ನಿಸ್ತು ನಿಮಗೆ, ಇದು ಯೂಸ್ಫುಲ್ ಆಯ್ತಾ ಇನ್ಫಾರ್ಮೇಷನ್ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಾದ್ರೂ ನಿಮಗೆ ಬೇರೆ ಟಾಪಿಕ್ಸ್ ನಾನು ಕವರ್ ಮಾಡಬೇಕಾ ಅನ್ನೋದನ್ನು ಹೇಳಿ. ಯಾಕಂದರೆ ಇದು ಪರ್ಸನಲ್ ಇಯರ್ ನಂಬರ್ ಬೇಸ್ಡ್ ಪ್ರಿಡಿಕ್ಷನ್ದು ಇಲ್ಲಿಗೆ ಮುಗೀತು ಈ ಎಪಿಸೋಡು. ನಿಮಗೆ ಗೊತ್ತಿರೋ ಹಾಗೆ ನಾನು ಒಂದು ಬುಕ್ ಓದ್ತಾ ಇದ್ದೀನಿ, ಇದು ಆಲ್ಕೆಮಿಸ್ಟ್ ಬುಕ್ ಓದ್ತಾ ಇದ್ದೀನಿ. ಸುಮಾರು ಒಂದು 5-6 ಎಪಿಸೋಡ್ ಆಗಿದೆ. ಸೊ ಅದನ್ನು ಲಿಂಕು ಕೂಡ ಹಾಕ್ತೀನಿ, ಪ್ಲೇ ಲಿಸ್ಟ್ ಲಿಂಕ್, ಅದನ್ನು ಬೇಕಾದರೂ ಕೇಳ್ಬೋದು. ಆಡಿಯೋ ಬುಕ್ ಥರ ನಾನು ಪ್ರತಿಯೊಂದು ಇದನ್ನು ಓದ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಯಾವ್ದಾರ ಬುಕ್ ಓದಬೇಕಾ, ಫುಲ್ ಡೀಟೇಲಾಗಿ ಓದಬೇಕಾ, ಅಥವಾ ಬರೀ ಸಮ್ಮರಿ ಹಾಕಿದ್ರೆ ಸಾಕೋ, ಅಥವಾ ಇಂಪಾರ್ಟೆಂಟ್ ಪೇಜಸ್ ಅಷ್ಟೇ ಓದಿದ್ರೆ ಸಾಕಾ ಅಂತ ಅದನ್ನು ಕೂಡ ನನಗೆ ಖಂಡಿತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಿಮಗಿದು ಇಷ್ಟ ಆಯಿತು ವಿಡಿಯೋ ಅಂತ ಹೇಳಿದ್ರೆ ನನಗೆ ಲೈಕ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇ ಬಾರಿಗೆ ಬರ್ತಾ ಇದ್ದರೆ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.
ಸೊ ಮತ್ತೆ ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.